ನಮಸ್ಕಾರ ರೀ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡೇನಿ. 2 ದಿನ ಆಗಿತ್ತು ವಿಡಿಯೋನ ಹಾಕಿರಲಿಲ್ಲ. ಇವತ್ತು ಹೊಸ ಕತೆ ಹಾಕಾಕತ್ತೆ ನೋಡ್ರಿ. ಇಷ್ಟ ಆದವರೆಲ್ಲ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಅತ್ತಿ ಸೊಸಿ ಹೆಂಗಿರ್ತಾರ ಅನ್ನೋದ ಈ ವಿಡಿಯೋದಾಗ ನೋಡ್ರಿ. ನಿಮ್ಗೆ ಇಷ್ಟ ಆತಂದ್ರೆ ನನಗೆ ಲಾಸ್ಟಲ್ಲಿ ಕಮೆಂಟ್ ಮಾಡ್ರಿ. ಓಕೆ ರೀ, ಬರ್ರಿ ಕತೆ ನೋಡೋಣ, ಸ್ಟಾರ್ಟ್ ಮಾಡೋಣ. ಬನ್ನಿ. ಇದೇನಿದು ಮನಿ ಎಲ್ಲ ಅಂಟು ಅಲ್ಲ. ನನ್ನ ಮಗನ ಹೆಣ್ಣು ಕೊಡೋರು ಮನಿ ನೋಡಕ್ಕೆ ಬರ್ತಾನಂದಾರ. ನಾನು ಹೋಗಿ ಹೆಣ್ಣು ನೋಡಿ ಬಂದು ನನಗೂ ಇಷ್ಟ ಆಗೈತಿ, ನನ್ನ ಮಗು ಇಷ್ಟ ಆಗೈತಿ ಅಂತದ್ರಾಗ ಈಗ ಅವ್ರ ಮನಿ ನೋಡಕ್ ಬಂದಾಗ ಈ ಥರನ ಇಲ್ಲದ ಮನಿ ಎಲ್ಲ ಅಂಟಂಟು. ಪೂರ್ಣಿಮಾ ಅತ್ತಿ, ಏನಾಯ್ತು ಅತ್ತಿ? ಯಾಕೆ ನಾನು ಇಷ್ಟು ಜೋರ ಕೂಗ್ತಾ ಇದ್ದೀರ? ಏನು ಮಾಡಬೇಕು ಅತ್ತಿ? ಏನಿದು ಪೂರ್ಣಿಮಾ, ಮನಿ ಎಲ್ಲ ಇಷ್ಟು ಗಲೀಜಾಗಿ ಇಟ್ಕೊಂಡಿದೆ. ಒಂದೀಟು ಸ್ವಚ್ಛ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ. ಅಲ್ಲ, ಈಗ ಬೀಗರು ಮನಿ ನೋಡಕ್ ಬರಕತ್ತಾರ ಅಂತದ್ರಾಗ ಈ ಮನಿ ನೋಡಿ ಇಷ್ಟು ಗಲೀಜದಾರ ಇವರು ಅಂತ ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ನೀನು ಮನಿ ಸ್ವಲ್ಪ ಪರ್ಸಿ ನೀಟಾಗಿ ಒರೆಸ್ಬೇಕಲ್ಲ. ನಾನು ಹಿಂಗೆ ಬೆಳಗ್ಗೆನೇ ಹೇಳಿದ್ದೀನಲ್ಲ, ನೀಟಾಗಿ ಎಲ್ಲ ಮನಿ ಒರೆಸಿ ಎಲ್ಲ ಸೋಫಾ ಗೀಪ ಎಲ್ಲ ಟೇಬಲ್ ಎಲ್ಲ ಕ್ಲೀನ್ ಮಾಡುವಂತ. ಏನು ಮಾಡ್ತಾ ಇದೀಯ ಬೆಳಗ್ಗೆಯಿಂದ ನೀನು? ರಾತ್ರಿನೇ ಹೇಳಿಲ್ಲ ನಿಂಗೆ? ಅತ್ತೆ, ಎಲ್ಲ ಕ್ಲೀನ್ ಮಾಡಿದ್ದೆ ನಾನು. ಇದು ಮತ್ತೆ ಹೆಂಗೆ ಗಲೀಜಾಗಿತ್ತು ನಂಗೆ ಗೊತ್ತಿಲ್ಲ. ಎಲ್ಲ ನೀಟಾಗಿ ಕ್ಲೀನ್ ಮಾಡುತ್ತೆ ನಾನು. ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ಮನೆಗೆ ಬೀಗರು ಬರ್ತಾರೆ. ಪಟ್ನ ಎಲ್ಲ ಅಡುಗೆ ತಯಾರಾಗಿದೆಯಾ? ಹ್ಞೂ ಅತ್ತೆ, ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ತಯಾರು ಮಾಡ್ತೀನಿ ಅತ್ತೆ. ಹಾ, ಬೇಗ ಮಾಡೋಗು, ಹೋಗು. ಏನು ಮುಖ ನೋಡ್ತಾ ಇದೆಯಾ? ನಡಿ ಇಲ್ಲಿಂದ. ಎಲ್ಲ ಹೇಳ್ಬೇಕು ಇವಳಿಗೆ, ಏನು ತಿಳಿಯೋದಿಲ್ಲ. ಒಂದು ಆ ಕಡೆ ಕಡ್ಡೆ ತೆಗೆದು ಈ ಕಡೆ ಇಡಕ್ಕೆ ಬರಲ್ಲ ಇವಳಿಗೆ. ಇವಳು ಜನ್ಮಕ್ಕಿಷ್ಟು. ಇವಳು ಎಂಥ ಸೊಸಿನ ಏನೋ. ಅಮ್ಮ ಬಂದೆಪ್ಪ. ಈಗ ನಿಮ್ಮ ತಮ್ಮಗ ಹೆಣ್ಣು ನೋಡಕ್ಕೆ ಹೋಗಿದ್ದಲ್ಲ, ಅವರ ಬೀಗರು ಬರಾಕತ್ತಾರು. ಒಂದು ಸ್ವಲ್ಪ ಇದನ್ನದು ತೊಗೊಂಬರೋಗು. ಸರ್ಬತ್ತಕ್ಕೆ ಹಾಕಿರಾತು. ಅದೇನು ಹಾಕ್ತಾರಲ್ಪ ಸರ್ಬತ್ತಕ್ಕೆ, ಹಳದಿ ಕಲರು ಏನು ಅಂತಾರಲ್ಲ, ಮಾಜಾನ ಏನೋ ಅಂತಾರಲ್ಲಪ್ಪ. ಮಾಜಾ ಪೌಡ್ರಮ್ಮ, ಸರಿ ತರ್ತೀನಿ. ಮತ್ತೇನು ತರಬೇಕು? ಇಷ್ಟ ಅಲ್ಲ? ಸ್ವಲ್ಪ ಪನ್ನೀರ್ ತೊಗೊಂಡ್ಬರಪ್ಪ. ಪನ್ನೀರು ಗ್ರೇವಿ ಮಾಡಂತ ಹೇಳಿದ್ನಿ. ಕಾಜು ನಿನ್ನೆ ತಂದಿತ್ತಲ್ಲ, ಕಾಜು ಕುರ್ಮಾ, ತಂದೂರಿ ರೋಟಿ ಬೇಡ, ಚಪಾತಿ ಬಿಸಿ ಚಪಾತಿ ಮಾಡಿಬಿಟ್ರೆ, ಬಿಸಿ ಚಪಾತಿ ಈಕಿ ಮಾಡಿಕೊಡ್ದೆ ಅಂದರೆ ಅವ್ರು ಬಂದು ಹೊಳ್ಳಿ ಮನೆಗೆ ಹೋಗ್ತಾರೆ. ಬೇಡ, ನೀನು ಪರೋಟ ತೊಗೊಂಡು ಬಂದ್ಬಿಡು. ಪರೋಟ ಬಿಸಿ ಮಾಡಕ್ಕೆ ಹೇಳ್ತೀನಿ. ನೀನು ಕಾಜು ಕುರ್ಮಾ ತಂದಿದೆಯಲ್ಲ? ಅಮ್ಮ, ಏನು ನೆನಪಾಯ್ತೋ ಇಲ್ಲೋ ನಿಂಗೆ? ಎಲ್ಲ ನಿನ್ನೆನೇ ತಂದಿಟ್ಟಿಲ್ಲ ನಾನು. ನಿನ್ನೆನೇ ತಂದು ಎಲ್ಲ ಫ್ರಿಜ್ಜಲ್ಲಿ ಇಡಕ್ಕೆ ಹೇಳಿದ್ಯಾ. ಮತ್ತೀಗ ಹೇಳ್ತಾ ಇದೆಯಲ್ಲ, ಅವಳಿಗೆ ಹಿಟ್ಟನಾದ ಕೇಳಿದ್ಯಲ್ಲ ಬೆಳಗ್ಗೆ. ಮರು ಜಾಸ್ತಿ ಆಗ್ತಾ ಇದೆಯೇನಮ್ಮ ನಿಂಗೆ? ಅಯ್ಯೋ, ಹೊಸ ಬೀಗರು ಕೋಟ್ಯಾಧೀಶ್ವರ್ಕನು ಅಂಥವ್ರು ನಮ್ಮನೆಗೆ ಬರ್ತಾ ಇದ್ದಾನಂದ್ರೆ ಅಯ್ಯಪ್ಪ, ಹೆಂಗಿರ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಮರು ಆಗ್ತಾ ಇದೆ ನಂಗೆ. ನೀನು ಇನ್ನೇನೆ ತಂದಿಟ್ಟಿರೋದು ನಂಗೆ ನೆನಪಿಲ್ಲ. ಸರಿ ಆಯಿತು, ಅದು ಶರ್ಬತ್ ಹಾಕೋದಷ್ಟು ತೊಗೊಂಬರ್ತೀನು. ಆಯ್ತಮ್ಮ. ಮೋಹನ್, ಮತ್ತೇನಮ್ಮ? ಏನಿಲ್ಲ ಕಣು, ಹಾಗೆ ಇದು ಬಡಸೊಪ್ಪು ತುಂಬ. ಊಟ ಆದಮೇಲೆ ಬಡಸೊಪ್ಪು ತಿಂತಾರಲ್ಲ, ಮತ್ತೆ ಪಾನು ಹಾಕು, ಒಂದು 10 ಕಟ್ಟಿಸ್ಕೊಂಡು ಬಾ. ಸರಿ ಅಮ್ಮ. ಶಪ್ಪ, ಎಲ್ಲ ಕಡೆ ನಾನು ಓಡಾಡಿ ಸುಸ್ತು. ಎಲ್ಲ ನಾನೇ ಹೇಳ್ಬೇಕು, ಏನು ಮಾಡಲ್ಲ ಅಂತಾರೆ. ಛೇ, ಇವಳಂತೂ ಏನು ಮಾಡ್ತಾ ಇದ್ದಾಳೇನೋ, ಅಡುಗೆ ಮನೇಲಿ ಅಡುಗೆ ಮಾಡಲ್ಲ ಏನೋ ನೋಡ್ತೀನಿ. ಪೂರ್ಣಿಮಾ, ಹಾಂ ಹೇಳಿಯತ್ತೆ. ಏನತ್ತೆ, ಯಾಕೆ ಎಷ್ಟು ಗಾಬರಿಯಿಂದ ಓಡ್ ಬಂದ್ರಿ? ಅಲ್ಲ, ಅಡುಗೆನ ಆಗಿಲ್ಲ, ಏನೇನು ಮಾಡ್ತಾ ಇದೆಯಾ? ಅವ್ರು ಬರ್ತಾ ಇದಾರಂತ ಫೋನ್ ಹಚ್ಚಿದ್ರು. ಏನು ಅಡುಗೆ ಮಾಡಿದೆ? ಈ ಚಿಕನ್ ಬಿರಿಯಾನಿ ಎಷ್ಟು ಮಾಡಿದ್ಯಾ? ಹ್ಞೂ ಅತ್ತೆ, ಚಿಕನ್ ಬಿರಿಯಾನಿ ಮಾಡಿದೆ. ಪನ್ನೀರ್ ಮಾಡಿ ಇಟ್ಟಿದ್ದೀನತ್ತೆ. ಪನ್ನೀರು ಡಾಲ್ ಮಾಡಿದೆ, ಆಮೇಲೆ ಪನ್ನೀರ್ ಫ್ರೈ ಮಾಡಿಟ್ಟಿದ್ದೀನಿ. ಆಮೇಲೆ ಇದು ಏನದು, ನೀವು ತತ್ತಿ ಕುದಿಸಿಡಂದ್ರಲ್ಲ, ತತ್ತಿ ಕುದಿಸಿ ಮಸಾಲೆ ಫ್ರೈ ಮಾಡಿಟ್ಟಿದ್ದೀನಿ. ಇನ್ನು ಮತ್ತೆ ಇನ್ನೇನು ಮಾಡ್ಬೇಕತ್ತೆ? ಅಲ್ಲ, ನಾನು ನಿನಗೆ ಪೂರಿ ಮಾಡಕ್ಕೆ ಹೇಳಿದ್ನ, ಚಪಾತಿ ಮಾಡಕ್ಕೆ ಹೇಳಿದ್ನ? ಅತ್ತೆ, ಅದು ಚಪಾತಿ ಮಾಡಕ್ಕೆ ಹೇಳಿದ್ರಿ. ಮತ್ತೆ ಹಿಟ್ಟು ಕಲಸಿಟ್ಟಿದೆಯಾ? ಇಲ್ಲ, ಅದು ಅದೇ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಮನೆ 2 ಸಲ ಕ್ಲೀನ್ ಮಾಡಿದೆ, ಇನ್ನೂ ನಾದಿಟ್ಟಿಲ್ಲ ಅತ್ತೆ. ಈಗ ನಾದಬೇಕು. ಅಯ್ಯೋ ದೇವ್ರೆ, ಅದು ಈ ಬಿರಿಯಾನಿ ಜೊತೆ ರೈತ ಮಾಡ್ಬೇಕಲ್ಲ, ರೈತ ಮಾಡ್ತೀಯಿಲ್ಲ. ಎಲ್ಲ ಹೇಳ್ಬೇಕು ನಿನಗೆ, ಏನು ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ. ಬಿರಿಯಾನಿ ಆದರೂ ರುಚಿಯಾಗಿ ಮಾಡಿದೆಯಲ್ವಾ? 2 ಚಿಕನ್ ಪೀಸ್ ಕಾಣ್ತಾ ಇದೆ, ಉಳಿದಿರೋದೆಲ್ಲ ಎಲ್ಲೈತೆ? ಅದು ಅತ್ತೆ ಮಾಡ್ತೀನಿ ಅತ್ತೆ. ರೈತ ಮಾಡಿಬಿಟ್ರೆ ಅದು ನೀರು ಬಿಟ್ಬಿಡುತ್ತೆ. ಅದಕ್ಕೆ ಎಲ್ಲ ತೆರೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅವ್ರು ಬಂದ ತಕ್ಷಣ ಬರೀ ಒಂದು ಬೋಲಿಗೆ ಹಾಕಿ ಕಲಿಸೋದಷ್ಟೇ ಅತ್ತೆ, ಏನೂ ಇಲ್ಲ. ಎಲ್ಲ ಹಸಿ ಖಾರ ಅದಕ್ಕೆಲ್ಲ ಹಾಕಬೇಕಾಗಿರೋ ಎಲ್ಲ ಐಟಮ್ಸ್ನೆಲ್ಲ ನಾನು ತೆರೆದುಬಿಟ್ಟು ತುರಿದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅತ್ತೆ. ಮತ್ತು ಹಿಟ್ಟು ನಾದಿ ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ನಾದಿ ಇಟ್ಬಿಟ್ಟು ನಾನು ಸೀರೆ ಉಟ್ಕೋತೀನಿ ಅತ್ತೆ. ಸೀರೆ ಉಟ್ಕೊಂಡು ಚಪಾತಿ ಮಾಡ್ತೀನಿ. ನೀನು ಸೀರೆ ಉಟ್ಕೊಂಡು ಇಲ್ಲಿ ನೀನು ಯಾವ ನೋಡಬೇಕಾಗಿಲ್ಲ ಏನು. ನಿನ್ನ ಕಟ್ಕೊಂಡು ಬಂದದ್ದೇ ಹೆಚ್ಚಿನಾಗೈತೆ ಈ ಮನೆಗೆ. ಪಟ ಮಾಡು, ಬರೋ ಹೊತ್ತಾಯ್ತು. ಅವ್ರು ಫೋನ್ ಹಚ್ತಾ ಇದ್ದಾರೆ, ಬರ್ತಿದ್ದಾರೆ ಏನೋ. ನೀನು ಪಟ್ನ ಮಾಡು. ಅಯ್ಯೋ ಶಿವನೇ, ಬೆಳಗ್ಗೆಯಿಂದ 5 ಗಂಟೆದಾಗಿಂದ ಓಡಾಡ್ತಾ ಇದ್ದೀನಿ. ಒಂದು ಕಪ್ ಚಹಾ ಸದೇ ಕೊಡ್ತಿಲ್ಲ ನಾನು. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಅತ್ತೆಗೆ ಸಮಾಧಾನ ಅನ್ನೋದೇ ಇಲ್ಲ. ಅಲ್ಲ, ಯಾಕೆ ಈ ಥರ ಮಾಡ್ತಾರೆ ಅತ್ತೆ? ನನಗೂ ಒಂದು ಜೀವ, ನನಗೂ ಒಂದು ಮನಸ್ಸು, ನನಗೂ ಹಸು ಅನ್ನೋದು ಐತೆ ಅನ್ನೋದು ಒಂದೀಟು ಗೊತ್ತಿಲ್ಲ. ಅಲ್ಲ, ಇವ್ರು ಎಷ್ಟು ಸಲ ಇವ್ರಿಗೆ ಅವಲಕ್ಕಿ ಮಾಡಿಕೊಟ್ಟೆ, ಚಹಾ ಮಾಡಿದೆ, ಮತ್ತೀಗ ಸರ್ಬತ್ ಕುಡಿದ್ರು. ಅಲ್ಲ, ಎಲ್ಲ ಹಿಂಗೆ ಮಾಡ್ತಾರಲ್ಲ ಇವರು. ಇಲ್ಲ, ನಾನು ಮಾತ್ರ ಅಯ್ಯೋ, ನನಗಂತೂ ಸುಸ್ತಾಗಿ ಹೋಗ್ತದೆ. ಸೀರೆ ಉಟ್ಕೊಲ್ಲ, ಚಪಾತಿ ಮಾಡ್ಲಾ? ಅಯ್ಯೋ ಬೇಡಪ್ಪ,
ನಾನು ಮಾತ್ರ ಈಗ ಸೀರೆ ಉಟ್ಕೊಂಡ್ರೆ ಅತ್ತೆ ನನ್ನ ತೀರ್ತು. ಬಡ ಬಡ ಚಪಾತಿ ಮಾಡ್ತೀನಿ. ಅಮ್ಮ ಬರ್ತಾ ಇದಾರೆ ಅವರು, ಇಲ್ಲೇ ಬಾಗ್ಲಲ್ಲಿದ್ದಾರೆ. ಹೌದಾ, ಸರಿ ಆಯ್ತು. ನಮಸ್ಕಾರ ರೀ, ಆರಾಮದ್ರಿ? ಆರಾಮ್ರಿ ಬೀಗ್ರೆ, ಈಗ ಬಂದ್ರಿ. ಬರ್ರಿ ಕುಂದ್ರಿ. ಬರಿತಮ್ಮರ. ಹಾಂ ರೀ, ನಮ್ಮ ಮನೆಯವರು ಅವ್ರಿಗೆ ಬರೋಕ್ಕಾಗಲಿಲ್ಲ ರೀ, ಆಫೀಸ್ದಾಗ ಭಾಳ ಕೆಲಸ ಇತ್ತು ರೀ. ಹಾಗಾಗಿ ನಾನು ಇಬ್ಬರು ಗಂಡು ಮಕ್ಕಳನ್ನ ನಾನು ಕರ್ಕೊಂಡು ಬಂದುಬಿಟ್ಟಿನಿ ರೀ. ಮತ್ತು ಏನು ಮಾಡತ್ತನ್ರಿ ನಿಮ್ಮ ಮಗ ಬಂದೇನು ರೀ ಅಮೆರಿಕಾದಿಂದ? ಅಯ್ಯೋ ಇಲ್ಲ ಬೀಗ್ರೆ, ಬರ್ರಿ ಕುಂದ್ರಿ, ನಿತ್ತ ಮಾತಾಡ್ತಾರಲ್ಲ, ಮೊದಲು ಕುಂದ್ರಿ ಬರ್ರಿ. ನೋಡ್ರಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಬಿರಿಯಾನಿ ಅಯ್ಯೋ ಎಲ್ಲ ಮಾಡ್ಸಿದ್ದೀನಿ, ಬರ್ರಿ. ಅಮ್ಮರಿ ತಗೋರಿ, ಊಟ ಮಾಡ್ರಿ. ಇದು ನಾನು ನಿಮಗೋಸ್ಕರನೇ ಎಲ್ಲ ಸ್ಪೆಷಲ್ ಆಗಿ ಮಾಡಿರೋದು, ಊಟ ಮಾಡ್ರಿ. ಅಲ್ಲ, ಎಲ್ಲ ಅಡುಗೆ ನೀನೇ ಮಾಡ್ತೀಯಮ್ಮ? ಹ್ಞೂ ರೀ, ಎಲ್ಲ ಅಡುಗೆ ನಾನೇ ಮಾಡಿದ್ದೀನಿ. ನೀವು ರುಚಿ ನೋಡ್ರಿ ಹೆಂಗಾಗೈತೆ ಅಂತೇಳಿ. ಹಾಂ ಸರಿ ಅಮ್ಮ. ಪೂರ್ಣಿಮಾ ಹಾಂ ನಿಂತ್ಬಿಟ್ಟಲ್ವ, ಹೋಗು ಬಡ ಬಡ ಚಪಾತಿ ಪೂರಿ ಎಲ್ಲ ಹಚ್ಕೊಂಡು ಬರ್ಗು. ಸಾಗು, ಆಮೇಲೆ ಅದು ಇದು ಕಾಜು ಕುರ್ಮಾ, ಪನ್ನೀರು, ರಾಯ್ತಾ ಎಲ್ಲ ತೊಗೊಂಬರ್ಗು. ಹ್ಞೂ ಸರಿ ಐತೆ, ತೊಗೊಂಬಂದೆ. ಮಗ ಇವರೆಲ್ಲ ಕೆಲಸ ಸೊಸಿ ಕೈಲಿ ಮಾಡಿಸ್ತಾರಂತ ಅನ್ಕೋತಾರ್ರಿ. ಅಲ್ಲ ಪಾಪ ಹುಡುಗಿ ಎಷ್ಟು ಓಡಾಡಿ ಕೆಲಸ ಮಾಡ್ತಾಯಿದ್ದೆ ನಾವು ಬಂದಾಗಿಂದ. ನಾವು ಬರುವಾಗ ನೋಡಿದೆ ಎಲ್ಲ ಕೆಲಸ ಮಾಡ್ತು. ಅಲ್ಲ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾಯಿದ್ದೆ ಹುಡುಗಿ ಪಾಪ. ಏನಂತೀನಿ ನಾನಿದು? ಅಲ್ಲ ನಾಳೆ ನಮ್ಮ ಮಗಳು ಮನೆಗೆ ಬಂದಮೇಲೆ ಇಷ್ಟೆಲ್ಲ ಕೆಲಸ ಮಾಡ್ಬೇಕನು? ಮನೆ ಕೆಲಸ ನೋಡಿದೆ ಎಲ್ಲ ಹುಡುಗಿನೇ ಮಾಡಕತ್ತೈತಿ. ಹೌದಮ್ಮ, ನಾನು ನೋಡ್ತಾ ಇದ್ದೀನಲ್ಲ. ಬೇಡಮ್ಮ ಬೇಡ, ಈ ಸಂಬಂಧ ಬೇಡ. ನಮ್ಮ ತಂಗಿಗೆ ಇದೆಲ್ಲ ಬರೋಬ್ಬರ ಆಗೋದಿಲ್ಲ. ಅದು ಸರಿ ಬೀಗ್ರೆ, ಆಯಿತು. ನಮ್ಮದು ನಾವು ಮನೆಯೆಲ್ಲ ನೋಡಿದ್ವಿ, ನಾವು ನಿಮ್ಗೆ ಆಮೇಲೆ ತಿಳಿಸ್ತೀವಿ. ಸರಿ ಆಯಿತು ಬೀಗ್ರೆ, ಸ್ವಲ್ಪ ಸಮಯದ ನಂತರ. ಅಲ್ಲ ಮೋಹನ, ಮನೆ ನೋಡ್ಕೊಂಡು ಹೋದ್ರು, ಏನಂತಾರ ಏನು ಹೇಳಲ್ಲ. ಸಂಜೆ ಹೊತ್ತಾಯ್ತು, ಅವ್ರು ಏನು ತಿಳಿಸಕ್ಕೆ ತಯಾರಿಲ್ಲಲ್ಲ. ಅಲ್ಲ ಸಂಜೆ ಆದ್ರೂ ಏನು ತಿಳಿಸ್ತಾ ಇಲ್ಲ ಅವರು. ಅಲ್ಲ ಇವನ್ ಸುಧೀರ ಯಾವಾಗ ಬರ್ತಾನಂತ? ಬರ್ತಾನಂತೆ ಮೋಹನ, ಹೇಳಿದ್ದೀನಿ. ಅವ್ರು ಏನಿದು? ನೀನು ಯಾಕೆ ಅಷ್ಟು ಇದನ್ನ ಮಾಡ್ತೀಯ? ಗಣ್ಣಿ ಕಡೆಗೆ ನೀನ ಕೇಳು ಮತ್ತೆ ಫೋನ್ ಹಚ್ಚಿ, ಏನಂತಾರ ಏನಿಲ್ಲ ನೋಡೋಣಮ್ಮ. ಸರಿ ಆಯಿತು. ಹಲೋ ಬೀಗ್ರ, ಏನು ಮಾಡತ್ತೀರಿ? ಚಾದು ಕುಡಿದ್ರೇನ್ರಿ? ಹಾಂ ರೀ, ಚಾದು ಕುಡ್ದು ರೀ. ಮತ್ತೆ ನೀವು ಕುಡಿದ್ರಿ? ನಾವು ಕುಡಿದ್ರಿ ಬೀಗ್ರ. ಅದೇ ಬಂದು ಮನೆ ನೋಡ್ಕೊಂಡು ಹೋದ್ರಲ್ಲ, ಮತ್ತು ನೀವು ಮನೆಗೆ ಹೋಗಿ ಹೇಳ್ತಾನಂದಿದ್ರಿ. ಸಂಜೆ ಹೊತ್ತಾಯ್ತು, ಏನೂ ಹೇಳಿಲ್ಲಲ್ಲ, ಅದಕ್ಕೆ ನಾವು ಫೋನ್ ಮಾಡಿದ್ವಿ ರೀ. ಬೀಗ್ರ ಹಿಂದೆ ಮುಂದೆ ಮಾತಾಡೋದೇನೋ ಬೀಗ್ರ ಅನ್ನೋದು ನನಗೆ ಇಷ್ಟ ಇಲ್ಲ. ಮತ್ತು ನಮ್ಗೆ ನಿಮ್ಮ ಮನೆ ಸಂಬಂಧ ಇಷ್ಟ ಆಗಲಿಲ್ಲ ರೀ. ಯಾಕ್ರಿ, ಏನಾಯ್ತು? ಅಲ್ಲ ಅಂಥದ್ದು ಏನಾಯ್ತು? ಎಲ್ಲ ಚಲೋ ಇದೆಯಲ್ಲ, ಯಾಕೆ ಅಲ್ಲ ಅಂದ್ರಿ? ನನ್ನ ಮಗ ಅಮೇರಿಕಾದಾಗ ಅದಾನ, ತಿಂಗಳಿಗೆ 2 ಲಕ್ಷ ಸಂಬಳ, ಯಾಕ್ರಿ ಬೇಡ ಅಂದ್ರಿ? ನೋಡ್ರಿ ಬೀಗ್ರ, ಮಗ ಅಮೇರಿಕಾದಾಗ ಇದ್ದಾನೆ ಹೌದು. ಸೊಸೆ ನಿಮ್ಮ ಮನೇಲಿರೋ ದೊಡ್ಡ ಸೊಸೆ ಹೆಂಗಿದ್ದಾಳೆ? ಮನೆ ಕೆಲಸದವ್ರಕ್ಕಿಂತ ಕೀಳಾಗಿ ಇಟ್ಕೊಂಡಿದ್ದೀರಾ. ನಾಳೆ ನನ್ನ ಮಗಳು ಬಂದಮೇಲೆ ಅದೇ ರೀತಿ ಇರ್ತಾಳೆ. ನಮಗೆಲ್ಲ ಅದು ಇಷ್ಟ ಇಲ್ಲ. ನನ್ನ ಮಗಳು ರಾಣಿಗತೆ ಇರಬೇಕು. ಅವಳು ಮಹಾರಾಣಿ ಥರನೇ ಬೆಳೆದಿದ್ದಾಳೆ, ಮಹಾರಾಣಿ ಥರನೇ ಇರಬೇಕು. ಅಲ್ಲ ನನ್ನ ಸೊಸೆಗೆ ಏನಾಗಿದೆ? ನಮ್ಮ ಸೊಸೆ ಚೆನ್ನಾಗಿದ್ದಾಳಲ್ಲ. ನಿಮ್ಮ ಸೊಸೆ ನೋಡಕ್ಕೆ ಚೆನ್ನಾಗಿದ್ದಾಳೆ ಪಾಪ. ಅವಳು ಬಟ್ಟೆ ನೋಡಿದ್ರೇನು? ಅವಳ ಮೈ ಮೇಲೆ ಒಂದು ಒಡವೆ ಇತ್ತಾ, ಒಂದು ಬಟ್ಟೆ ಇತ್ತಾ? ಮನೆ ಕೆಲಸದವಳು ಹಾಕೋಕ್ಕಿಂತ ಹತ್ತತ್ತು ಇದ್ಲಿ ಇವಳು. ಅಲ್ಲ ನೀವು ನೋಡಿದ್ರೆ ಅವಳನ್ನ ಮನೆ ಕೆಲಸದವಳು ಅನ್ಕೊಂಡ್ಬಿಟ್ಟಿದ್ದೇನೆ ನಾವು. ಅಂಥದ್ರಲ್ಲಿ ಅವಳು ಆ ಥರ ಇಟ್ಬಿಟ್ಟು ನೀವು ಈ ಥರ ವಯ್ಯಾರ ಮಾಡ್ಕೊಂಡು ನಿಂತಿದ್ದೀರಾ. ಸೊಸೆನ ಈ ಥರ ಕೀಳಾಗಿ ನೋಡೋ ನಿಮ್ಮಂತ ಅತ್ತೆ ನನ್ನ ಮಗಳಿಗೆ ಬೇಡವೇ ಬೇಡ. ಬಿಲ್ಕುಲ್ ನಮಗೆ ಸುತಾರಾಮ್ ಇಷ್ಟ ಇಲ್ಲ. ಇಡ್ರಿ ಫೋನು. ನಿಮ್ಮಂಥವ್ರ ಅತ್ತೆ ಇರೋದ್ರಿಂದಾನೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಜೀವನನೇ ಮಾಡತ್ತಿಲ್ಲ. ಅಮ್ಮ ಯಾಕಮ್ಮ, ಏನಾಯ್ತು? ಎಲ್ಲ ನಿನ್ ಹೆಂಡತಿಯಿಂದ. ಕರ್ಗಾಲ್ ಶನಿ ನಿನ್ ಹೆಂಡತಿದ್ದಾಳಲ್ಲ, ಕರಿಯವಳ. ಪೂರ್ಣಿಮಾ ಏನಮ್ಮ ಅಂದ್ರು ಅವರು? ಇವಳು ಬಟ್ಟೆ ಬರೆ ಹಾಕೊಂಡಿಲ್ವಂತ, ಒಡವೆ ಹಾಕೊಂಡಿಲ್ಲ. ಇವಳನ್ನ ಈ ಥರ ಇಟ್ಕೊಂಡಿದ್ದೀರಾ, ನಾಳೆ ನಮ್ಮ ಮಗಳು ಬಂದ್ರು ಇದೇ ಥರ ಇಟ್ಕೋತಿರಲ್ಲ ಅಂತೇಳಿ ಅವರು ನಮ್ಮನ್ನ ಬೈದು ಫೋನ್ ಇಟ್ಬಿಟ್ರು. ನೋಡು, ನಿನ್ನ ಹೆಂಡತಿಗೆ ಒಂದು ಚಂದನ ಸೀರೆ ಉಟ್ಕೊಳಕ್ಕಾಗೋದಿಲ್ಲನ? ಒಂದು ಚಲೋ ತಮಗೆ ಸೀರೆ ಉಟ್ಕೊಂಡು ಒಡವೆಗಳು ಹಾಕೊಂಡ್ಬಿಟ್ರೆ ನಮ್ಮ ಅಂತಸ್ತಿಗೆ ತಕ್ಕಂಗಿರ್ತಾಳೆ. ಒಟ್ಟ ವಯ್ಯಾರ ಅನ್ನೋದೇ ಇಲ್ಲ ಇವಳಿಗೆ. ಯಾರು ಬಂದಾಗ ನಮ್ಮ ಕಿಮ್ಮತ್ ತೆಗಿಬೇಕಂತಲೇ ಬೇಕಂತಲೇ ಮಾಡ್ತಾಳೆ. ನಮ್ಮ ಮರ್ಯಾದೆ ತೆಗಿಬೇಕು, ಇವ್ರು ಇದೇ ಥರ ಇಟ್ಕೊಂಡಾರಂತ ಅವ್ರು ತಿಳಿಸಿ ಒತ್ತಿ ಒತ್ತಿ ಹೇಳ್ಕೊಡ್ತಾಳೆ ಇವಳು. ಅರಿ ಏನೇ ಮಾಡ್ಬೇಕಂತ ಇದೆಯಾ ನೀನು? ನಮ್ಮ ಮನೆ ಮಾನ ಮರ್ಯಾದೆ ಸರಿಯಾಗಿ ತೆಗಿಬೇಕಂತ ಇದೆಯೇನೆ? ನೋಡಿ ಮಗನೇ ಅವಳು. ಏನೇ ಮನೆಗೆ ಮಂದಿ ಬರ್ತಾರ, ಚಲೋ ಸೀರೆ ಉಟ್ಕೋಬೇಕು, ಮೈ ತುಂಬ ಒಡವೆ ಹಾಕೋಬೇಕು ಅನ್ನೋದು ಅರಿವಿಲ್ಲ ನಿಂಗೆ? ಮಂದಿ ಮುಂದೆ ಮನೆ ಕೆಲಸದೊಳಗತೆ ಇರ್ತೀಯ. ಅವರು ನಮ್ಮ ಬಗ್ಗೆ ಏನೇ ತಿಳ್ಕೊಬೇಕು, ನಿನ್ನ ಯಾವಾಗಲೂ ಹಿಂಗೆ ಇಡ್ತೀವಿ ಅಂತ ತಿಳ್ಕೊಬೇಕಾ? ಈ ರೀತಿ ಮಾಡಿ ನಮ್ಮ ಮನೆ ಮಾನ ಮರ್ಯಾದೆ ತೆಗಿತಾ ಇದೆಯೇನೆ ನೀನು? ಯಾಕೆ ಹಿಂಗೆ ಮಾಡ್ತೀಯ? ನೀನು ನೋಡಿದ್ರೂ ಮುಟ್ಟಕ್ಕಾಗಲ್ಲ. ಥೂ ನಿನ್ನ. ಅಲ್ಲ ರೀ, ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಒಂಚೂರು ಕುಂತಿಲ್ಲ. 4 ಗಂಟೆಗೆ ಎದ್ದಾಗಿಂದ ಕೆಲಸ ಮಾಡ್ತಾ ಇದ್ದೀನಿ. ಬಾಂಡೆ ತಿಕ್ಕು, ಕಸ ಹೊಡಿ, ಪರ್ಸಿ ಒರೆಸು, ಅದನ್ನ ಒರೆಸು, ಇದು ಒರೆಸು, ಟೇಬಲ್ ಒರೆಸು, ಸೋಫಾ ಒರೆಸು, ಜಿನ್ನೆಗೆ ಒರೆಸು, ಇದೆಲ್ಲ ಒರೆಸಿ ನನಗೆ ನಡಾನ ಬಿದ್ದೋಯ್ತು. ಅಷ್ಟರಲ್ಲಿ ಅಡುಗೆ ಮನೆಗೆ ಹೋಗಿ ಅವ್ರು ಬರೋ ಹೊತ್ತಾಯ್ತು, ಅಡುಗೆ ಮಾಡು ಅಂತಂದ್ರು. ಅಡುಗೆ ಮಾಡುವಷ್ಟರಲ್ಲಿ ಸೀರೆ ಉಟ್ಕೊಳ್ಳೋಕೆ ಟೈಮ್ ಆಗಲಿಲ್ಲ, ಅವ್ರು ಬಂದ್ಬಿಟ್ರು. ಅಯ್ಯೋ 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 ಅಯ್ಯೋ, ಏನೆಲ್ಲ ಮನೆ ಕೆಲಸ ಈಕಿನೇ ಮಾಡಿ ಕಡ್ದು ಕಟ್ಟಿ ಹಾಕತ್ತಾಳ. ಯಾರು ಮಾಡ್ಲಿದ್ದು ಕೆಲಸ ಮಾಡತ್ತಾಳ ನೋಡು ಮೋನಾಕಿ, ಯಾರು ಮಾಡ್ಲಿದ್ದು ಕೆಲಸ ಮಾಡಕತ್ತಾಳ.
ನೋಡು ಈ ಥರ ಮಾಡ್ತಾ ಇದ್ದಾಳೆ ನಿನ್ನ ಹೆಂಡತಿ. ಏನು ಮಾಡೋದು ಹೇಳು? ನನ್ನ ಮಾನ ಮರ್ಯಾದೆ ತೆಗೆಕ್ಕೆ ಹುಟ್ಟಿದಾಳೆ ಇವಳು. ನನ್ನ ಮಾನ ಮರ್ಯಾದೆ ತೆಗೆಕ್ಕೆ ಹುಟ್ಟಿದಾಳೆ. ಇನ್ನೊಂದು ನಾಲ್ಕು ಒದಿಯೋಳನ್ನ. ಇಲ್ಲ ರೀ, ಇಲ್ಲ, ನಾನು ನಿಜನೇ ಹೇಳ್ತಾ ಇರೋದು, ನಿಜನೇ ಹೇಳ್ತಾ ಇರೋದು. ಯಾಕೆ? ಒಂದು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಮದುವೆಲಿ ಎಷ್ಟೊಂದು ಸೀರೆಗಳು ಕೊಡಿಸಿದ್ದೀವಿ. ಅದರಲ್ಲಿ ಒಂದು ಸೀರೆ ಉಟ್ಕೊಂಡು ಕಸ ಒಡವೆಗಳು ಹಾಕೊಂಡ್ಬಿಟ್ರೆ ಎಷ್ಟು ಚಂದ ಮಂದಾರ ಮುಂದೆ ಮರ್ಯಾದೆ ಇರ್ತೈತಿ. ನೀ ಬೇಕಂತಲೇ ಮಾಡಿದಲ್ಲ, ನನ್ನ ಮಗ ಏನು ಸಿಗ್ಬಾರ್ದು ಅಂತ ಮಾಡಿದಲ್ಲ. ನನ್ನ ಮಗಗೆ ಮದುವೆ ಆಗೋದು ನೀನು ಬಿಲ್ಕುಲ್ ಇಷ್ಟ ಇಲ್ಲಲೇ. ನೀನು ಒಬ್ಬಳೇ ಮೆರಿಬೇಕನ್ನತಿ ಈ ಮನೇಲಿ. ಇಲ್ಲ ಅತ್ತೆ, ಇಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ. ಇನ್ನೊಮ್ಮೆ ಈ ಥರ ತಪ್ಪು ಮಾಡಲ್ಲ ಅತ್ತೆ, ನನಗೆ ಕ್ಷಮಿಸ್ಬಿಡಿ. ಇದ್ರ ಮುಂದಿನ ವಿಡಿಯೋನ ಸಂಜೆಗಡೆ ಮತ್ತೆ ಬರುತ್ತೆ, ನೋಡ್ತಾ ಇರಿ. ಹೀಗೆ ಸಪೋರ್ಟ್ ಮಾಡಿ, ಗೊತ್ತಾಯ್ತಾ? ಮುಂದೆ ಸಂಜೆ 5 ಗಂಟೆಗೆ ಮತ್ತೊಂದು ಸ್ಟೋರಿ ಬರುತ್ತೆ. ಅದೇ ಮುಂದೆ ಏನಾಗುತ್ತೆ ಅಂತ. ಇದು ಭಾಳ ಲೆಂತ್ ಇರೋದ್ರಿಂದ ನಾನು ನಿಮಗೆ ಇದನ್ನು 3 ಸ್ಟೆಪ್ ಬೈ ಸ್ಟೆಪ್ ಪಾರ್ಟ್ ಮಾಡಿ ಹಾಕ್ತೀನಿ. ಓಕೆನಾ?